ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಟೇಸ್ಟಿ ಆದರ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ರಾಜ್ಯದಲ್ಲಿ ಈಗಾಗಲೇ ಶುರುವಾಗಿದೆ SIR. ವೋಟರ್ ಐ ಡಿ ಹೊಂದಿದವರು ಯಾವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಬೇಕು, ಕರ್ನಾಟಕ ಲೇಟೆಸ್ಟ್ ಅಪ್ಡೇಟ್ ವೋಟರ್ ಐ ಡಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ, ನಿಮ್ಮ ವೋಟರ್ ಐ ಡಿ ಸೇಫ್ ಆಗಿದೆಯಾ? ನೀವು ಈ ಭಾರತ ದೇಶದಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇದೆಯಾ, ಸಾಕ್ಷಿ ಇದೆಯಾ? ಹಾಗಾದರೆ ಈ ಕೂಡಲೇ ಚೆಕ್ ಮಾಡ್ಕೊಳ್ಳಿ. ದೇಶಾದ್ಯಂತ ಬಿರುಗಾಳಿ ಎಬ್ಬಿಸಿರುವಂಥ ಈ ಒಂದು SIR ಪ್ರಕ್ರಿಯೆ, SIR ಅಂತ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ, ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಆಲ್ರೆಡಿ ನಡೀತಾ ಇದೆ, ಮನೆ ಮನೆಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಸುಮಾರು 23 ವರ್ಷಗಳ ಬಳಿಕ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಪ್ರಕ್ರಿಯೆ ಆರಂಭವಾಗಿದೆ ಸ್ನೇಹಿತರೆ. ಇದರಲ್ಲಿ ಬರೋಬ್ಬರಿ 86 ಲಕ್ಷ ಜನ ವೋಟರ್ಸ್ ಫಿಲ್ಟರ್ ಆಗ್ತಾರೆ, ರಿಮೂವ್ ಆಗ್ತಾರೆ ಅಂತೇಳಿ ಅಂದಾಜು ಮಾಡಲಾಗಿದೆ. ರಾಜ್ಯ ಸರ್ಕಾರನೇ ಇದನ್ನು ಖುದ್ದಾಗಿ ಹೇಳಿದೆ ಸ್ನೇಹಿತರೆ. ಈ 86 ಲಕ್ಷ ವೋಟರ್ಸಲ್ಲಿ ಫೇಕ್ ವೋಟರ್ಸು, ರಾಂಗ್ ಅಡ್ರೆಸ್ ಕೊಟ್ಟಿರೋವಂಥ ವೋಟರ್ಸು, ಡಬಲ್ ಎಂಟ್ರಿ ಆಗಿರೋವಂಥವ್ರು ಮತ್ತು ಮರಣ ಹೊಂದಿರೋವಂಥವ್ರು, ಇವರೆಲ್ಲರೂ ಕೂಡ ಫಿಲ್ಟರ್ ಆಗ್ತಾರೆ, ರಿಮೂವ್ ಆಗ್ತಾರೆ. ಹಾಗಾದರೆ ಏನಿದು SIR ಪ್ರಕ್ರಿಯೆ? ಈ SIR ಆಪರೇಷನ್ ಹೇಗೆ ನಡೆಯುತ್ತೆ? ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯು ಇದ್ರ ಬಗ್ಗೆ, ಈ ಒಂದು SIR ಮೆಗಾ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳಬೇಕಾದಂಥ ವಿಚಾರ. ಈ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಎಲ್ಲರೂ ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಮಾಮೂಲಿ, ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಮತದಾನಕ್ಕೆ ಮೆಗಾ ಸರ್ಜರಿ, ಏನಿದು SIR ಪ್ರಕ್ರಿಯೆ? ಸ್ನೇಹಿತರೆ, ನಾನು ನಿಮಗೆ ಮೊದಲಿಗೆ ಈ SIR ಅಂದರೆ ಏನು, ಯಾಕೆ ಇಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಈ SIR ಅಂತ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ, ಅದೇ ಕನ್ನಡದಲ್ಲಿ ಮತದಾರ ಪಟ್ಟಿಯ ತೀವ್ರ ವಿಶೇಷ ಪರಿಷ್ಕರಣೆ ಅಂತೇಳಿ ಕರೀತಾರೆ ಸ್ನೇಹಿತರೆ. ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂತೇಳಿ ಕರೀತಾರೆ. ಇಲ್ಲಿ ನೋಡಿ, ಎಲೆಕ್ಷನ್ ಕಮಿಷನ್ನು ಪ್ರತಿ ವರ್ಷ ವೋಟರ್ ಲಿಸ್ಟನ್ನು ಅಪ್ಡೇಟ್ ಮಾಡ್ತಾ ಇರುತ್ತೆ. ಹೇಗೆ ಅಂತ ಅಂದರೆ ಆನ್ಲೈನ್ನಲ್ಲೇ ಹೊಸೊಬ್ಬರನ್ನ ಆ್ಯಡ್ ಮಾಡುತ್ತೆ, ಹಾಗೆ ಮೃತಪಟ್ಟವ್ರನ್ನ ತೆಗೆದಾಕುತ್ತೆ ಸ್ನೇಹಿತರೆ. ಆದರೆ ಈ SIR ಪ್ರಕ್ರಿಯೆ ಆ ಥರ ಅಲ್ಲ. ಬೇರು ಮಟ್ಟದಲ್ಲೇ, ಬುಡದಿಂದಲೇ ನಿಮ್ಮ ಈ ಒಂದು ಪ್ರಕ್ರಿಯೆಯನ್ನು, ಮೇಜರ್ ಸರ್ಜರಿಯನ್ನು ಮಾಡುತ್ತೆ. ಬಟ್ SSR ಅಂತೇಳಿ ಕರಿತೀವಲ್ಲ, ಈ ಒಂದು ಆನ್ಲೈನಲ್ಲೇ ಅಪ್ಡೇಟ್ ಮಾಡುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, SSR ಅಂತೇಳಿ ಕರಿತೀವಿ, ಸ್ಪೆಷಲ್ ಸಮರಿ ರಿವಿಷನ್ ಅಂತೇಳಿ. ಅಲ್ಲಿ ಏನಪ್ಪ ಅಂತಂದರೆ, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಡೀಟೇಲ್ಸನ್ನು ಎಲೆಕ್ಷನ್ ಕಮಿಷನ್ನು ಅಪ್ಡೇಟ್ ಮಾಡುತ್ತೆ. ಆದರೆ ಈ SIR ಪ್ರಕ್ರಿಯೆ ಆಗಲ್ಲ. ಬೇರು ಮಟ್ಟದಲ್ಲೇ, ಬುಡದಿಂದಲೇ ಜಾಲಾಡುವಂಥ ಒಂದು ಮೇಜರ್ ಸರ್ಜರಿ ಪ್ರಕ್ರಿಯೆ ಆಗಿದೆ ಸ್ನೇಹಿತರೆ. ಆದರೆ ಈ SIR ಪ್ರಕ್ರಿಯೆಯಲ್ಲಿ ಎಲೆಕ್ಷನ್ ಕಮಿಷನ್ ಕಾಯ್ತಾ ಕೂರಲ್ಲ, ಖುದ್ದಾಗಿ ಅಧಿಕಾರಿಗಳೇ ಫೀಲ್ಡ್ಗೆ ಇಳಿತಾರೆ. ಅಧಿಕಾರಿಗಳು ಪ್ರತಿ ಮನೆಗೆ ಭೇಟಿ ಕೊಟ್ಟು ಮನೆಯ ಸದಸ್ಯರ ಎಲ್ಲರ ಒರಿಜಿನಲ್ ಐ ಡಿಗಳನ್ನ ಫಿಸಿಕಲ್ಲಾಗಿ ಚೆಕ್ ಮಾಡ್ತಾರೆ, ಲೈವ್ ಆಗಿ ಚೆಕ್ ಮಾಡ್ತಾರೆ. ಹಾಗೆ ಇಡೀ ವೋಟರ್ ಲಿಸ್ಟ್ನ ಹೊಸದಾಗಿ ಬೇರ್ ಸಮೇತ ಜರಡಿ ಹಿಡಿತಾರೆ ಸ್ನೇಹಿತರೆ. ಇಲ್ಲಿ ನಕಲಿ ವೋಟರ್ಸ್ ಆಗಿರ್ಬೋದು, ಊರು ಬಿಟ್ಟಿರೋರಾಗಿರ್ಬೋದು, ಡಬಲ್ ಎಂಟ್ರಿ ಆಗಿರೋರು, ಇಂಥವ್ರನ್ನೆಲ್ಲರನ್ನೂ ಮನೆಗೆ ಭೇಟಿ ಕೊಟ್ಟು ಲೈವ್ ಆಗಿ ಟ್ರ್ಯಾಕ್ ಮಾಡಿ ಅಂಥ ವೋಟರ್ಸ್ಗಳನ್ನ ಡಿಲೀಟ್ ಮಾಡೋದೇ ಈ ಒಂದು SIR ಪ್ರಕ್ರಿಯೆಯ ಉದ್ದೇಶ ಆಗಿದೆ. ಆಲ್ರೆಡಿ ನಮ್ಮ ದೇಶದಲ್ಲಿ ಈ ಒಂದು ಪ್ರಕ್ರಿಯೆ 2 ಹಂತದಲ್ಲಿ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಫೇಸ್ 1ನಲ್ಲಿ ಬಿಹಾರದಲ್ಲಿ ಯಶಸ್ವಿಯಾಗಿ ಕಂಪ್ಲೀಟ್ ಆಯಿತು. ಈಗ ಫೇಸ್ 2ನಲ್ಲಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಸೇರಿದಂತೆ ಟೋಟಲ್ 9 ರಾಜ್ಯಗಳಲ್ಲಿ ಈ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಈಗ 3ನೇ ಫೇಸ್ ಸ್ಟಾರ್ಟ್ ಆಗಿದೆ, 3ನೇ ಹಂತದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಇನ್ನು ಈ ಫೇಸ್ 3ಯಲ್ಲಿ ನೋಡೋದಾದರೆ ಡೆಲ್ಲಿ, ಪಂಜಾಬ್, ಜಾರ್ಖಂಡ್, ಆಂಧ್ರ, ತೆಲಂಗಾಣ, ಹೀಗೆ ನಮ್ಮ ಕರ್ನಾಟಕನೂ ಕೂಡ ಈ ಒಂದು ಲೀಸ್ಟ್ನಲ್ಲಿ ಸೇರಿಕೊಂಡಿದೆ. ನಮ್ಮ ಕರ್ನಾಟಕದಲ್ಲಿ ಮನೆ ವೆರಿಫಿಕೇಷನ್ ನಡೆದೇ ಸುಮಾರು 24 ವರ್ಷಗಳು ಕಳೆದಿದೆ. ಲಾಸ್ಟ್ ನಡೆದಿದ್ದು 2002ರಲ್ಲಿ. ಲೆಕ್ಕ ಹಾಕೊಳ್ಳಿ, 24 ವರ್ಷ ಆಗೋಗಿದೆ. ಎಷ್ಟು ಬದಲಾಗಿದೆ ಅಲ್ವಾ ಈಗ ನಮ್ಮ ರಾಜ್ಯ. ಎಷ್ಟೊಂದು ಲಕ್ಷಾಂತರ ಜನ ಬೇರೆ ಕಡೆಯಿಂದ ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ನೆಲೆಸಿದ್ದಾರೆ. ಎಷ್ಟೊಂದು IT ಬೂಮ್ ಆಗಿದೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಸಿದ್ಧ ನಗರಗಳಾದಂಥ ಬೆಂಗಳೂರು, ಮೈಸೂರಿನಲ್ಲಿ ಎಷ್ಟೊಂದು ಜನ ಬಂದು ಸೆಟ್ಲ್ ಆಗಿದ್ದಾರಲ್ವಾ. ಹಾಗಾಗಿ ಈ ಲೀಸ್ಟ್ನಲ್ಲಿ, ಅಂದರೆ ಈ ವೋಟರ್ ಲಿಸ್ಟ್ನಲ್ಲಿ ಸಾಕಷ್ಟು ಮಿಸ್ಟೇಕ್ ಇದ್ದಾವೆ, ತಪ್ಪುಗಳಿದ್ದಾವೆ. ಏನಪ್ಪ ಅಂತಂದರೆ ಈ ಫೇಕ್ ಎಂಟ್ರೀಸು, ಡಬಲ್ ಎಂಟ್ರೀಸು, ಆಮೇಲೆ ಊರು ಬಿಟ್ಟು ಹೋಗಿರೋರು, ಮರಣ ಹೊಂದಿದ್ದವರು, ಇವರೆಲ್ಲರ ಲೀಸ್ಟ್ಗಳು ಇದ್ದಾವೆ. ಇನ್ನು ಕೆಲವರು ಊರಿನಲ್ಲಿ ಒಂದು ವೋಟರ್ ಐ ಡಿ, ಸಿಟಿನಲ್ಲಿ ಒಂದು ವೋಟರ್ ಐ ಡಿ, 2 ಎಂಟ್ರೀಸು, ಈ ಥರ ಎಲ್ಲ ಆಗಿದೆ. ಸೊ ಹಾಗಾಗಿ ಫಿಸಿಕಲ್ಲಾಗಿ, ಲೈವ್ ಆಗಿ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಈ ಒಂದು ಡಿಜಿಟಲ್ ಟೂಲ್ಗಳ ಮುಖಾಂತರ ಸಹಾಯದಿಂದ ಮಾಡ್ತಿರೋದನ್ನೇ ಈ ಒಂದು ಪ್ರಕ್ರಿಯೆನೇ SIR ಅಂತೇಳಿ ನಾವು
ಕರಿತೀವಿ ಸ್ನೇಹಿತರೆ. ಈ ಒಂದು SIR ಪ್ರಕ್ರಿಯೆಯಲ್ಲಿ ಸುಮಾರು ಬರೋಬ್ಬರಿ ನಮ್ಮ ಕರ್ನಾಟಕದಲ್ಲಿ 86 ಲಕ್ಷ ಜನ ವೋಟರ್ಸ್ ಹೆಸರು ಡಿಲೀಟ್ ಆಗ್ಬೋದು, ರಿಮೂವ್ ಆಗ್ಬೋದು ಅಂತೇಳಿ ಒಂದು ಅಂದಾಜು ಲೆಕ್ಕಾಚಾರ ಮಾಡಿದೆ ರಾಜ್ಯ ಸರ್ಕಾರ. ಹಾಗೆಯೇ ಬಂಗಾಳದಲ್ಲೂ ಕೂಡ ಈ ಒಂದು ಪ್ರಕ್ರಿಯೆ ಆಗಿತ್ತು. ಅಲ್ಲೂ ಕೂಡ ಹೆಚ್ಚು ಕಮ್ಮಿ 80 ಲಕ್ಷ ವೋಟರ್ಸ್ ಹೆಸರು ಡಿಲೀಟ್ ಆಯಿತು. ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಹೆಚ್ಚು ಕಡಿಮೆ ಸೇಮ್ ನಂಬರ್ಸು 70-80 ಲಕ್ಷ ವೋಟರ್ಸ್ ಡಿಲೀಟ್ ಆಯಿತು. ಆದರೆ ಗಡಿ ರಾಜ್ಯ ಆಗಿರುತ್ತಾ ಬಂಗಾಳದಲ್ಲಿ ಈ ಒಂದು SIR ಪ್ರಕ್ರಿಯೆಗೆ ವಿರೋಧ ಆಯಿತು, ವಿವಾದಗಳಾಯಿತು. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ರೀಸೆಂಟಾಗಿ ವಿಧಾನಸಭೆ ಎಲೆಕ್ಷನ್ ಆಯಿತಲ್ಲ, ಅದರ ಒಂದು ಫಲಿತಾಂಶದ ನಂತರ TMC ಪಕ್ಷ ಈ ಒಂದು ಆರೋಪವನ್ನು ಮಾಡ್ತು, SIR ಪ್ರಕ್ರಿಯೆ ಬಗ್ಗೆ ವಿವಾದವನ್ನು ಹುಟ್ಟಿಸ್ತು. ಆದರೆ ತಮಿಳುನಾಡು ಮತ್ತು ಇತರ ರಾಜ್ಯಗಳಲ್ಲಿ ಇದ್ರ ಬಗ್ಗೆ ಯಾವುದೇ ಅಷ್ಟು ವಿವಾದಗಳಾಗಲಿಲ್ಲ, ಎಲ್ಲ ಕೂಲಾಗಿ ಈ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ಬಹುತೇಕ 50 ಲಕ್ಷ, ಅರ್ಧ ಕೋಟಿ ಅಂದರೆ 50 ಲಕ್ಷ, 60 ಲಕ್ಷ, 70 ಲಕ್ಷ, 80 ಲಕ್ಷ ಈ ಥರ ಎಲ್ಲ ಒಂದು ವೋಟರ್ ಲಿಸ್ಟ್ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ, ರಿಮೂವ್ ಮಾಡಲಾಗಿದೆ ಸ್ನೇಹಿತರೆ. ಹಾಗೆ ಸದ್ಯ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5,55 ಲಕ್ಷ ಜನ ವೋಟರ್ಸ್ ಹೆಸರುಗಳಿದ್ದಾವೆ. ಅಷ್ಟು ಜನ ವೋಟರ್ಸ್ ಇದ್ದಾರೆ, ಅದಕ್ಕಿಂತ ಇನ್ನೂ ಹೆಚ್ಚು ಜನ ಇದ್ದಾರೆ ಅಂತೇಳಿ ಲೆಕ್ಕ ಅಂದಾಜು ಮಾಡಲಾಗಿದೆ. ಆದರೆ ಇಲ್ಲಿ ಈ ಒಂದು ಲೆಕ್ಕ ಬರೀ ಈ ಒಂದು ವೋಟರ್ ಲಿಸ್ಟಲ್ಲಿ ಹೆಸರುಗಳು ಮಾತ್ರ ಆಗಿದೆಯಾ, ಇಲ್ಲ ನಿಜವಾಗ್ಲೂ ಆ ವ್ಯಕ್ತಿಗಳೆಲ್ಲ ಇದ್ದಾರಾ, ಇದರಲ್ಲಿ ಎಷ್ಟೋ ಜನ ಮೃತಪಟ್ಟಿರ್ತಾರೆ, ಊರು ಬಿಟ್ಟು ಹೋಗಿರ್ತಾರೆ, ಹಾಗೆ ಫೇಕ್ ಎಂಟ್ರೀಸ್ ಇರ್ತವೆ, ಡಬಲ್ ಎಂಟ್ರೀಸ್ ಇರ್ತವೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರ್ತವೆ. ಸೊ ಅಂಥವರೆಲ್ಲರ ಒಂದು ಜಾತಕ ಹಿನ್ನೆಲೆನ ಜಾಲಾಡುವಂಥ ಈ ಒಂದು ಪ್ರಕ್ರಿಯೆನೇ SIR ಪ್ರಕ್ರಿಯೆ ಅಂತೇಳಿ ಕರಿತೀವಿ ನಾವು. ಈ ಒಂದು ಜಾಲಾಡೋ ಪ್ರಕ್ರಿಯೆ, SIR ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಯಾರೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಜೂನ್ ಟು ಅಕ್ಟೋಬರ್ ಹೈ ಅಲರ್ಟ್, ಮನೆ ಮನೆಗೆ ಬರ್ತಾರೆ ಚುನಾವಣಾಧಿಕಾರಿ. ಸ್ನೇಹಿತರೆ, ಈ ಒಂದು ಪ್ರಕ್ರಿಯೆ ಅಫಿಷಿಯಲ್ ಆಗಿ ಜೂನ್ 20ನೇ ತಾರೀಕಿಂದನೇ ಶುರುವಾಗಿದೆ. ಅಫಿಷಿಯಲ್ ಆಗಿ ಜೂನ್ 20ರಿಂದನೇ ಶುರುವಾಗಿದೆ. ಜೂನ್ 30ನೇ ತಾರೀಕಿಂದ ಜುಲೈ 30ನೇ ತಾರೀಕುವರೆಗೂ ಬರೋಬ್ಬರಿ 1 ತಿಂಗಳುಗಳ ಕಾಲ ಭರ್ಜರಿ ಮನೆ ಮನೆ ಭೇಟಿ ಅಭಿಯಾನ ಇರುತ್ತೆ. ನಿಮ್ಮ ಏರಿಯಾದ BLOಗಳು ಅಂದರೆ ಬೂತ್ ಲೆವೆಲ್ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಇವ್ರು ಯಾರು ಅಂತ ಅಂದರೆ ನಿಮ್ಮದೇ ಏರಿಯಾದ ಟೀಚರ್ಗಳಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅಥವಾ ಸರ್ಕಾರಿ ನೌಕರರೇ ಆಗಿರ್ತಾರೆ. ಈ ಒಂದು ಪ್ರಕ್ರಿಯೆಗೆ ಕರ್ನಾಟಕದಾದ್ಯಂತ ಸುಮಾರು 59,000ಕ್ಕೂ ಅಧಿಕ BLOಗಳನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಸ್ನೇಹಿತರೆ. ಒಬ್ಬ BLOಗೆ 1,000 ವೋಟರ್ ಲಿಸ್ಟ್ ಇರುವಂಥ ಬೂತ್ನ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಅದನ್ನು ಇವರು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಒಂದು ಬೂತ್ ಲೆವೆಲ್ ಅಧಿಕಾರಿಗಳು ಅಂದರೆ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆಗೆ ಬರುವಾಗ ಎನ್ಯುಮರೇಷನ್ ಫಾರಮನ್ನು ತಗೊಂಡು ಒಂದು ಲೀಸ್ಟನ್ನು ಇಟ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಅದ್ರ ಜೊತೆಗೆ ಅವರ ಮೊಬೈಲ್ನಲ್ಲಿ ECI ನೆಟ್ ಅನ್ನೋ ಒಂದು ಆ್ಯಪ್ ಕೂಡ ಇನ್ಸ್ಟಾಲ್ ಆಗಿರುತ್ತೆ. ಅದ್ರ ಮೂಲಕ ನಿಮ್ಮ ಮನೆಯವರ ಎಲ್ಲರ ಒಂದು ಡೀಟೇಲ್ಸ್ ಅಂದರೆ ವೋಟರ್ ID, ಅಡ್ರೆಸ್ ಎಲ್ಲದನ್ನೂ ಕೂಡ ಖುದ್ದಾಗಿ ಫೇಸ್ ಟು ಫೇಸ್ ವೆರಿಫೈ ಮಾಡ್ತಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಸ್ನೇಹಿತರೆ, ಈ BLOಗಳು ನಿಮ್ಮ ಮನೆ ಬಾಗಿಲಿಗೆ ಬರೋ ತನಕ ನೀವೇನಾದರೂ ಕಾಯಬೇಕಾ ಅಂತ ಕೇಳೋದಾದರೆ ಸ್ನೇಹಿತರೆ, ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ನಿಮ್ಮ ಮೊಬೈಲ್ನಲ್ಲೇ ಆನ್ಲೈನ್ನಲ್ಲೇ ಈ ಒಂದು ವೋಟರ್ ಹೆಲ್ಪ್ಲೈನ್ ECI ನೆಟ್ ಆ್ಯಪ್ ಮುಖಾಂತರ ನಿಮ್ಮ ಡೀಟೇಲ್ಸ್, ಡಾಕ್ಯುಮೆಂಟ್ಸನ್ನು ಮತ್ತು ಫೋಟೋನ ಅಪ್ಲೋಡ್ ಮಾಡ್ಬೋದು. ಈ ರೀತಿ ನೀವು ಮೊದಲೇ ಆನ್ಲೈನಲ್ಲಿ ಅಪ್ಡೇಟ್ ಮಾಡಿದರೆ ಈ ಅಧಿಕಾರಿಗಳು ಮನೆಗೆ ಬಂದಾಗ ನಿಮ್ಮ ಡೀಟೇಲ್ಸನ್ನು ಕ್ರಾಸ್ ವೆರಿಫಿಕೇಷನ್ ಮಾಡೋದಷ್ಟೇ ಇರುತ್ತೆ. ಇದರಿಂದಾಗಿ ಈ ಒಂದು ಪ್ರಕ್ರಿಯೆ ಫಾಸ್ಟಾಗಿ ಆಗುತ್ತೆ, ಯಾವುದೇ ಟೆನ್ಷನ್ ಇಲ್ದಲೇ. ಇನ್ನೊಂದೇನಪ್ಪ ಅಂತ ಅಂದರೆ, ಅವರು ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಫ್ಯಾಮಿಲಿಯ ಎಲ್ಲ ಸದಸ್ಯರು ಇರಬೇಕಾ ಮನೆ ಹತ್ರ ಅಂತ ಕೇಳೋದಾದರೆ ಖಂಡಿತ ಇಲ್ಲ. ಯಾರಾದರೂ ಒಬ್ಬರು ವಯಸ್ಕರು ಅಥವಾ ಎಜುಕೇಟೆಡ್ ಪರ್ಸನ್ ಒಬ್ಬರು ಇದ್ದರೆ ಸಾಕು. ಅವರು ಮನೆಯ ಉಳಿದ ಎಲ್ಲ ಸದಸ್ಯರ ಡಾಕ್ಯುಮೆಂಟ್ಸನ್ನು, ಡೀಟೇಲ್ಸನ್ನು ಅಧಿಕಾರಿಗಳಿಗೆ ಕೊಟ್ಟು ಅಪ್ಡೇಟ್ ಮಾಡಿಸ್ಬೋದಾಗಿದೆ. ಹಾಗೆ ಇನ್ನೊಂದು ವಿಚಾರ, ಅಧಿಕಾರಿಗಳು ಮನೆಗೆ ಬಂದಾಗ ನೀವೇನಾದರೂ ಮನೇಲಿಲ್ಲ ಅಂಥೇಳಿ ಟೆನ್ಷನ್ ಆಗ್ತೀರಾ, ಭಯ ಪಡ್ತೀರಾ, ಏನು ತೊಂದರೆ ಇಲ್ಲ. ಅವರು ಒಂದು ಸಲ ಅಲ್ಲ, ಈ ಒಂದು ಪ್ರಕ್ರಿಯೆಯಲ್ಲಿ ರೂಲ್ಸ್ ಪ್ರಕಾರ 3 ಸಲ ಮನೆಗೆ ವಿಸಿಟ್ ಮಾಡಬೇಕು. SIR ಪ್ರಕ್ರಿಯೆ 3 ಟೈಮ್ಸ್ ಅವರು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಮನೆ ಬಾಗಿಲಿಗೆ ಬರಲೇಬೇಕು ಸ್ನೇಹಿತರೆ. ಹಾಗಾಗಿ ಈ 3 ಸಲ ಇರೋದ್ರಿಂದ ಯಾವಾಗಾದರೂ ಒಂದು ಟೈಮ್ ನೀವು ಅವೈಲೇಬಲ್ ಇದ್ದು ನಿಮ್ಮ ಮಾಹಿತಿಯನ್ನು ಅವರಿಗೆ ಕೊಡ್ಬೋದು. ಈ ಮನೆ ಭೇಟಿ ಪ್ರಕ್ರಿಯೆ SIR ಪ್ರಕ್ರಿಯೆ ಮುಗಿದ ಮೇಲೆ ಆಗಸ್ಟ್ 7ಕ್ಕೆ ಫಸ್ಟ್ ಡ್ರಾಫ್ಟ್ ಮೊದಲ ಕರಡುಪಟ್ಟಿ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಆಗಸ್ಟ್ 7ರಿಂದ ಸೆಪ್ಟೆಂಬರ್ 6ರವರೆಗೆ ಈ ಒಂದು ಕರಡುಪಟ್ಟಿ ಏನು ರಿಲೀಸ್ ಆಗುತ್ತೋ, ಈ ಕರಡುಪಟ್ಟಿಯಲ್ಲಿ ಒಂದು ವೇಳೆ ನಿಮ್ಮ ಹೆಸರು ಮಿಸ್ ಆಗಿದರೆ, ಬಂದಿಲ್ಲ ಅಂತಂದರೆ ನಿಮಗೆ ಇನ್ನೂ 1 ತಿಂಗಳ ಕಾಲ ಸಮಯಾವಕಾಶ ಇರುತ್ತೆ. ಭಯ ಪಡೋದು ಬೇಡ. ಈ ಎಲ್ಲ ಕಂಪ್ಲೇಂಟ್ಗಳು ಸಾಲ್ವ್ ಆದಮೇಲೆ ಅಕ್ಟೋಬರ್ 7ಕ್ಕೆ ಫೈನಲ್ ಲಿಸ್ಟ್, ಒಂದು ಫೈನಲ್ ಅಪ್ಡೇಟ್ ಆಗಿರುವಂಥ ಪಕ್ಕ 100% ಇರುವಂಥ ಒಂದು ಲೀಸ್ಟು ರಿಲೀಸ್ ಆಗುತ್ತೆ. ಸೊ ಇವಾಗ ನಿಮ್ಮ ಟೈಮ್ಲೈನೋ ಕ್ಲಿಯರ್ ಆಯಿತು.
ಆದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಡಿಲೀಟ್ ಆಗುವಂಥ ಆ ಲಕ್ಷಾಂತರ ವೋಟರ್ಸ್ಗಳು ಯಾರ್ಯಾರ್ದು ನೋಡೋಣ ಬನ್ನಿ. ಈ 4 ಕೆಟಗರಿ ವೋಟರ್ಸ್ಗೆ ಬೀಳಲಿದೆ ಕತ್ತರಿ. ಚುನಾವಣಾ ಆಯೋಗ ಹೈಟೆಕ್ ಸಾಫ್ಟ್ವೇರ್ನ ಬಳಸ್ತಿದೆ. ಬರೀ ಮ್ಯಾನ್ಯುಯಲಿ ಅಲ್ಲ, DSE ಆ್ಯಂಡ್ PSE ಸಾಫ್ಟ್ವೇರ್ ಆರ್ ಸ್ಕ್ಯಾನಿಂಗ್ ವೋಟರ್ ಲಿಸ್ಟ್. 4 categories ಆಫ್ ವೋಟರ್ಸ್ ಆರ್ ಮೋಸ್ಟ್ ಲೈಕ್ಲಿ ಟು ಬಿ ಡಿಲೀಟೆಡ್. ಯಾವ್ಯಾವು ಆ 4 ಕೆಟಗರಿ ಅನ್ನೋದಾದರೆ, ಮೊದಲನೇದು ಡೂಪ್ಲಿಕೇಟ್ ವೋಟರ್ಸ್ ಅಂದರೆ ನಕಲು ಮತದಾರರು. ಎರಡನೇದು ಡೆಡ್ ವೋಟರ್ಸ್ ಅಂದರೆ ಮರಣ ಹೊಂದಿದವರು, ಮೃತಪಟ್ಟವರ ವೋಟರ್ಸು. ಮೂರನೇದು ಶಿಫ್ಟೆಡ್ ವೋಟರ್ಸ್ ಅಂದರೆ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿರೋವಂಥವ್ರು, ಶಿಫ್ಟ್ ಆಗಿರೋವಂಥ ವೋಟರ್ಸು. ನಾಲ್ಕನೇದು ಫೇಕ್ ಡಾಕ್ಯುಮೆಂಟ್ಸ್ ಅಂದರೆ ನಕಲು ದಾಖಲೆನ ಕೊಟ್ಟು ಮಾಡ್ಕೊಂಡಿರೋಂಥ ವೋಟರ್ಸ್ ಲಿಸ್ಟ್ಗಳು. ಈ ರಾಜ್ಯದ ಈ ವೋಟರ್ ಲಿಸ್ಟ್ನ, ಈ ಎಲ್ಲ ವೋಟರ್ ಲಿಸ್ಟ್ನ ಜಾಲಾಡ್ತಿವೆ ಇವು. ಮುಖ್ಯವಾಗಿ ಈ 4 ಕೆಟಗರಿ ಹೆಸರುಗಳನ್ನ ರಿಮೂವ್ ಮಾಡಲಾಗುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ. ಮೊದಲನೇ ಕೆಟಗರಿ ಡಬಲ್ ಎಂಟ್ರಿ. ಸ್ನೇಹಿತರೆ, ಈ ಆಪರೇಷನ್ನ ಒಂದು ಮೇಜರ್ ಟಾರ್ಗೆಟ್ ಅಂತಲೇ ಹೇಳ್ಬೋದು. ಇದು ಸಾಕಷ್ಟು ಜನ, ಅದರಲ್ಲೂ ಊರಿನಲ್ಲಿ ಒಂದು ID, ಅವರ ಸ್ವಂತ ಊರಿನಲ್ಲಿ ಒಂದು ID, ಮತ್ತು ಬೆಂಗಳೂರು ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿ ಒಂದು ವೋಟರ್ ID, ಎರಡೆರಡು IDಗಳನ್ನ ಕ್ರಿಯೇಟ್ ಮಾಡಿಕೊಂಡು ಈ ಕಳ್ಳಾಟ ಆಡ್ತಿರೋರಿಗೆ ಸಂಕಟ ಗ್ಯಾರಂಟಿ. ಅದರಲ್ಲಿ ನಾನು ಕೂಡ ಹಾಗೇ ಇತ್ತು. ನಮ್ಮೂರಿನಲ್ಲಿ ನಮ್ಮದು ವೋಟರ್ ID ಲೀಸ್ಟ್ ಇದೆ. ಅದೇ ಥರ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಅಂತ ಹೋದ್ಮೇಲೆ ಅಲ್ಲೂ ಒಂದು IDನ ಮಾಡಿಸ್ಕೊಂಡಿದ್ದೆ. ಸೊ ಇನ್ಮೇಲೆ ಅದು ನಡೆಯಲ್ಲ. ಅಲ್ಲೂ ವೋಟ್ ಮಾಡ್ತಾಯಿದ್ದೆ, ಇಲ್ಲೂ ವೋಟ್ ಮಾಡ್ತಾಯಿದ್ದೆ. ಇನ್ಮೇಲೆ ಅದಕ್ಕೆ ಸ್ಟಾಪ್ ಬೀಳುತ್ತೆ. ಒಂದು ಕಡೆ ಮಾತ್ರ ವೋಟ್ ಮಾಡಬೇಕು. ಪ್ರಸ್ತುತ ಊರಲ್ಲಿ ಮಾತ್ರ ಇದ್ದೀನಿ, ಊರಲ್ಲಿ ಮಾತ್ರನೇ ವೋಟ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಈ ಥರ ಯಾರ್ಯಾರು ಕಳ್ಳಾಟ ಆಡ್ತಿದ್ರು ಅವರಿಗೆಲ್ಲ ಸಂಕಟ ಗ್ಯಾರಂಟಿ. ಒಂದು ಕಡೆ ಅವರಿಗೆ ರದ್ದಾಗೇ ಆಗುತ್ತೆ. ಈ ನಮ್ಮ ಸಾಫ್ಟ್ವೇರ್ನ ಫೋಟೋಗ್ರಾಫಿಕ್ ಸ್ಕ್ಯಾನರ್ ಸಾಫ್ಟ್ವೇರ್ ಮೂಲಕ ನಿಮ್ಮ ಮುಖವನ್ನು ರೆಕಗ್ನೈಸ್ ಮಾಡಿ, ಟ್ರ್ಯಾಪ್ ಮಾಡಿ, ಕಡ್ಡಾಯವಾಗಿ ಒಂದು ಕಡೆ ನಿಮ್ಮ ಒಂದು ವೋಟರ್ ID ಡಿಲೀಟ್ ಆಗೇ ಆಗುತ್ತೆ. ಎರಡನೇ ಕೆಟಗರಿ ಮರಣ ಹೊಂದಿದವರು. ಇನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ತೀರ್ಕೊಂಡು 20 ವರ್ಷ ಆದರೂ ಕೂಡ ಅವರ ಹೆಸರು ವೋಟರ್ ಲಿಸ್ಟ್ನಲ್ಲಿ ಆಗೇ ಇರುತ್ತೆ. ಅಂಥ ಸಮಯದಲ್ಲಿ ಅವರ ಡೆತ್ ಸರ್ಟಿಫಿಕೇಟು ಅಥವಾ ಸ್ಥಳೀಯ ಪಾಲಿಕೆಯ ರೆಕಾರ್ಡ್ಸನ್ನು ಚೆಕ್ ಮಾಡಿ ಅಂಥರ ಹೆಸರಿಗೆ ಒಂದು ಶಾಶ್ವತ ಮುಕ್ತಿ ಸಿಗುತ್ತೆ. ಅಂಥವ್ರ ಹೆಸರು ಕೂಡ ಈ ಒಂದು ಪ್ರಕ್ರಿಯೆಯಿಂದ ಡಿಲೀಟ್ ಆಗುತ್ತೆ. ಮೂರನೇ ಕೆಟಗರಿ ಶಿಫ್ಟೆಡ್ ವೋಟರ್ಸ್. ಸ್ನೇಹಿತರೆ, ಯಾರಾದರೂ ಮನೆ, ಮಠ, ಜಮೀನು ಎಲ್ಲ ಮಾರಿಕೊಂಡು ಬೇರೆ ರಾಜ್ಯಕ್ಕೆ ವಲಸೆ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ರೆ ಅಂಥವರ ಹೆಸರನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಅಂಥವ್ರ ಹೆಸರನ್ನು ಲೀಸ್ಟಿಂದ ಔಟ್ ಮಾಡಲಾಗುತ್ತೆ, ತೆಗೆದಾಕಲಾಗುತ್ತೆ. ಒಂದು ನೆನ್ಪಿಡಿ, ಇನ್ನು ಹುಡುಗರುಗಳು ಎಜುಕೇಷನ್ ಪರ್ಪಸ್ ಅಂತೇಳಿ ಬೆಂಗಳೂರು, ಮೈಸೂರು ಈ ಥರ ಎಲ್ಲ ಹೋಗಿದ್ರೆ, ಸೊ ಅಥವಾ ಯಾರಾದರೂ ಕೆಲಸಕ್ಕೆ ಅಂತೇಳಿ ಬೆಂಗಳೂರು, ಮೈಸೂರು ಈ ಥರ ನಗರಗಳಿಗೆಲ್ಲ ಹೋಗಿದ್ರೆ ಅಂಥವ್ರ ಹೆಸರಿನ ಡಿಲೀಟ್ ಆಗೋದಿಲ್ಲ. ಅಂಥವ್ರ ವೋಟರ್ ಲಿಸ್ಟ್ ಇದ್ದೇ ಇರುತ್ತೆ. ಹಾಗೆ ತಾತ್ಕಾಲಿಕವಾಗಿ ಅಂದರೆ ಟೆಂಪ್ರವರಿ ಯಾರಾದರೂ ಈ ಒಂದು ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗಿದ್ರೆ, ಸದ್ಯದ ಮಟ್ಟಿಗೆ ಹೋಗಿರ್ತಾರೆ, ಮತ್ತೆ ಬಂದು ನೆಲೆಸ್ತಾರೆ ಅಲ್ಲೇನೆ. ಸೊ ಅಂಥವರ ಲಿಸ್ಟು ಕೂಡ ಏನು ರದ್ದಾಗಲ್ಲ, ರಿಮೂವ್ ಮಾಡಲ್ಲ, ಭಯ ಪಡಬೇಡಿ. ಇನ್ನು ಫೈನಲ್ 4ನೇ ಕೆಟಗರಿ ಫೇಕ್ ಡಾಕ್ಯುಮೆಂಟ್ಸ್. ಸ್ನೇಹಿತರೆ, ಸಾಕಷ್ಟು ಜನ ಈ ನಕಲಿ ಡಾಕ್ಯುಮೆಂಟ್ಸ್, ನಕಲಿ ದಾಖಲೆಗಳನ್ನ ಕೊಟ್ಟು ವೋಟರ್ ಲಿಸ್ಟನ್ನು ಮಾಡಿಸ್ಕೊಂಡಿದ್ದಾರೆ. ಅಂಥವರ ಒಂದು ಹೆಸರು ಲೀಸ್ಟ್ಗಳು ಕೂಡ ಈ ಒಂದು ಪ್ರಕ್ರಿಯೆಯಿಂದ ರಿಮೂವ್ ಆಗುತ್ತೆ. ಖುದ್ದಾಗಿ ಫೀಲ್ಡ್ ಆಫೀಸರ್ಗಳೇ ಅವರ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾರೆ. ಅದೇನಾದ್ರು ನಕಲಿ ಆಗಿತ್ತಂದರೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಒಂದು ಲೀಸ್ಟನ್ನು ರಿಮೂವ್ ಮಾಡಾಕ್ತಾರೆ. ಎಲ್ಲ ಸ್ಟ್ರಿಕ್ಟ್ ಇದ್ರೂ ಕೂಡ ಒಂದು ಪ್ರಮುಖವಾದ ಕಾನೂನು ಇದೆ ಸ್ನೇಹಿತರೆ. ಏನು ಗೊತ್ತಾ, ನಿಮ್ಮ ಒಂದು ಲೀಗಲ್ ವೋಟನ್ನು ಡಿಲೀಟ್ ಮಾಡೋದಕ್ಕೆ ಬರೋದಿಲ್ಲ. ನಿಮಗೆ ಒಂದು ಲೀಗಲ್ ನೋಟಿಸ್ ಕೊಡದೆ ಅಥವಾ ಯಾವುದೇ ನಿಮ್ಮ ಅಹವಾಲನ್ನ ಕೇಳದೆ ಅದನ್ನು ಡಿಲೀಟ್ ಮಾಡೋದಕ್ಕೆ, ರಿಮೂವ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಲೀಗಲ್ ವೋಟರ್ಸ್ ಯಾರ್ಯಾರಿದ್ದೀರೋ ನೀವು ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ನಿಮ್ಮ ಒಂದು ಲೀಗಲ್ ವೋಟ್ ನಿಮ್ಮ ಹತ್ರ ಸೇಫಾಗಿ ಇರಬೇಕು ಅಂತ ಅಂದರೆ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಿಮ್ಮ ವೋಟ್ ಸೇಫ್ ಆಗಬೇಕಾ? ಹಾಗಾದರೆ ಈಗಲೇ ಈ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಾಗ ಏನೇನು ಕೊಡಬೇಕಪ್ಪ ಅಂತೇಳಿ ನೀವು ಗಡಿಬಿಡಿ ಆಗಬೇಡಿ. ಸಿಂಪಲ್ ಈ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಒಂದು 3 ವಿಚಾರಗಳನ್ನ ನೀವು ಇಲ್ಲಿ ಸಾಬೀತು ಮಾಡಬೇಕಾಗುತ್ತೆ. 3 ಥಿಂಗ್ಸ್ ಯು ಮಸ್ಟ್ ಪ್ರೂವ್. ಮೊದಲನೇದು ಏಜು, ಎರಡನೇದು ಅಡ್ರೆಸ್ಸು, ಮೂರನೇದು ಸಿಟಿಜನ್ಶಿಪ್ಪು. ನಿಮ್ಮ ವಯಸ್ಸು, ನಿಮ್ಮ ವಿಳಾಸ ಮತ್ತು ನಿಮ್ಮ ಪೌರತ್ವ. ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಒನ್ ಬೈ ಒನ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲನೇದು ವಯಸ್ಸಿನ ದೃಢೀಕರಣ ಅಂದರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟನ್ನು ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಯು ಕ್ಯಾನ್ ಸಬ್ಮಿಟ್ ಎನಿ ಒನ್ ಆಫ್ ದೀಸ್ ಡಾಕ್ಯುಮೆಂಟ್ಸ್. ಅಂದರೆ ಸ್ನೇಹಿತರೆ, ಈ ವಯಸ್ಸಿನ ದೃಢೀಕರಣಕ್ಕೋಸ್ಕರ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಸಾಕು. ಬರ್ತ್ ಸರ್ಟಿಫಿಕೇಟ್ ಅಥವಾ 10th ಮಾರ್ಕ್ಸ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟರೆ ಸಾಕು. ಎರಡನೇದು ವಿಳಾಸದ ಪುರಾವೆ, ಅಡ್ರೆಸ್ ಪ್ರೂಫ್. ಅಂದರೆ ನೀವು ಇಂಥದ್ದೇ ಅಡ್ರೆಸ್ನಲ್ಲಿ ವಾಸ ಮಾಡ್ತಿದ್ದೀರಾ ಅಂತೇಳಿ ಸಾಬೀತು ಮಾಡೋಕ್ಕೆ. ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ಸ್ ಅಂದರೆ ಅಡ್ರೆಸ್ ಪ್ರೂಫಿಗೋಸ್ಕರ ನೀವೇನೇನು ಡಾಕ್ಯುಮೆಂಟ್ಸ್ನ ಕೊಡ್ಬೋದು. ಪ್ರೂಫ್ ದಟ್ ಯು ಲೈವ್ ಅಟ್ ದ ಸೇಮ್ ಅಡ್ರೆಸ್, ಬ್ಯಾಂಕ್ ಪಾಸ್ಬುಕ್, ಪೋಸ್ಟ್ ಆಫೀಸ್ ಪಾಸ್ಬುಕ್, ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್, ಗ್ಯಾಸ್ ಬಿಲ್ ಅಥವಾ ರಿಜಿಸ್ಟರ್ಡ್ ರೆಂಟ್ ಅಗ್ರಿಮೆಂಟ್.
1 ವರ್ಷದ ಒಳಗಿನ ಕರೆಂಟ್ ಬಿಲ್ ಅಥವಾ ನೀರಿನ ಬಿಲ್ ಅಥವಾ ಗ್ಯಾಸ್ ಬಿಲ್ ಅಥವಾ ರಿಜಿಸ್ಟರ್ ಆಗಿರೋಂಥ ರೆಂಟಲ್ ಅಗ್ರಿಮೆಂಟ್ನ ನೀವು ಕೊಡ್ಬೋದು ಸ್ನೇಹಿತರೆ. ಇವಿಷ್ಟರಲ್ಲಿ ಮೂರನೇದು ಅತಿ ಮುಖ್ಯವಾದದ್ದು ಪೌರತ್ವದ ವಿಚಾರ. ಇಲ್ಲಿ ಸಾಕಷ್ಟು ಜನರಿಗೆ ಒಂದು ತುಂಬ ದೊಡ್ಡ ತಪ್ಪು ಕಲ್ಪನೆ ಇದೆ ಸ್ನೇಹಿತರೆ. ನಾವು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕಲ್ವಾ, ಅದು ಸಾಕಾಗಲ್ವಾ ಅಂತ ಕೇಳ್ತಾರೆ. ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್ ಪ್ರಕಾರ ಆಧಾರ್ ಅನ್ನೋದು ಒಂದು ಐಡೆಂಟಿಟಿ ಪ್ರೂಫ್ ಅಷ್ಟೇ, ಒಂದು ಗುರುತಿನ ಕಾರ್ಡ್ ಅಷ್ಟೇ. ಅದು ಆಧಾರ್ ಈಸ್ ಆನ್ ಓನ್ಲಿ ಐಡೆಂಟಿಟಿ ಪ್ರೂಫ್, ಇಟ್ ಡಸ್ ನಾಟ್ ಪ್ರೂವ್ ಇಂಡಿಯನ್ ಸಿಟಿಜನ್ಶಿಪ್. ಒಂದು ವೇಳೆ ನೀವು ಭಾರತದ ಪ್ರಜೆ ಅಂತ ಸಾಬೀತು ಮಾಡೋಕ್ಕಾಗಿಲ್ಲ, ಅಧಿಕಾರಿಗಳಿಗೆ ನಿಮ್ಮ ಪೌರತ್ವದ ಬಗ್ಗೆ ಅನುಮಾನ ಬಂದರೆ, ಯಾರಾದರೂ ನಿಮ್ಮ ವೋಟ್ ಬಗ್ಗೆ ಆಕ್ಷೇಪಣೆ ಮಾಡಿದ್ರೆ ನೀವು ಭಯ ಪಡಬೇಡಿ ಸ್ನೇಹಿತರೆ. ನಿಮ್ಮ ತಂದೆ ತಾಯಿಯ ಪೌರತ್ವದ ಆಧಾರವನ್ನು ನೀವು ಕೊಡಬೇಕಾಗುತ್ತೆ. ಏನಂತ ಅಂದರೆ ನಿಮ್ಮ ತಂದೆ ತಾಯಿಯ ವೋಟರ್ ಐ ಡಿ ಆಗಿರ್ಬೋದು, ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಅವರ ಒಂದು ಹಳೆಯ ರೇಷನ್ ಕಾರ್ಡ್ ಆಗಿರ್ಬೋದು. ಹಾಗೆ ಈ ಥರ ಲೀಗಸಿ ಡಾಟಾಗಳನ್ನ ನೀವು ಆಧಾರವಾಗಿ ತೋರಿಸ್ಬೇಕಾಗುತ್ತೆ ಅಂಥ ಸಮಯದಲ್ಲಿ. ಹಾಗೆ ಇನ್ನು ಮುಖ್ಯವಾಗಿ ಹೊಸದಾಗಿ ಯಾರಾದರೂ ವೋಟರ್ ಲಿಸ್ಟ್ನ ಆ್ಯಡ್ ಮಾಡಬೇಕು, ಸ್ಪೆಷಲಾಗಿ ಯಂಗ್ ವೋಟರ್ಸ್ ಹೊಸದಾಗಿ ಫ್ರೆಶ್ ಆಗಿ ಇವಾಗಿನ್ನೂ ಅವ್ರನ್ನ ಲೀಸ್ಟ್ನ ಆ್ಯಡ್ ಮಾಡಬೇಕು ಅಂತಂದರೆ, ಅಧಿಕಾರಿಗಳು ಮನೆಗೆ ಬಂದಾಗ ನೀವೇನಾದ್ರು ಇಲ್ಲ ಅಂತಂದರೆ ಥಿಂಕ್ ಮಾಡೋದು ನೆಸಿಟಿ ಇಲ್ಲ. ನಾನು ಆಗಲೇ ಹೇಳಿದಾಗೆ ನೀವು ಆನ್ಲೈನಲ್ಲೇ ಮನೆಯಲ್ಲೇ ಮೊಬೈಲ್ನಲ್ಲೇ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಒಂದು ಮೊಬೈಲ್ನಲ್ಲಿ ವೋಟರ್ ಹೆಲ್ಪ್ಲೈನ್ ಅಥವಾ ECI ನೆಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹೊಸ ವೋಟರ್ ಲಿಸ್ಟ್ ಅಥವಾ ಬೇರೆ ಕಡೆಯಿಂದ ಶಿಫ್ಟ್ ಆಗಿ ಬಂದು ಒಂದು ವೋಟರ್ ಲಿಸ್ಟ್ ಬೇಕು ಅಂತಂದರೆ ನೀವು ಫಾರಮ್ 6 ಫಿಲ್ ಮಾಡಬೇಕಾಗುತ್ತೆ ಆನ್ಲೈನಲ್ಲಿ. ಹಾಗೆ ಯಾರ್ದಾದ್ರೂ ವೋಟರ್ ಲಿಸ್ಟ್ನ ಡಿಲೀಟ್ ಮಾಡಬೇಕು ಅಂತಂದರೆ, ಆಕ್ಷೇಪಣೆ ಇತ್ತು ಅಂತಂದರೆ ಫಾರಮ್ 7 ಫಿಲಪ್ ಮಾಡಬೇಕು. ಅದೇ ರೀತಿ ನಿಮ್ಮ ಒಂದು ವೋಟರ್ ಲಿಸ್ಟಲ್ಲಿ ಏನಾದ್ರು ವೆರಿಫಿಕೇಷನ್ ಇತ್ತು ಅಂತ ಅಂದರೆ, ಅಡ್ರೆಸ್ನಲ್ಲಾಗಿರ್ಬೋದು, ಹೆಸರಲ್ಲಾಗಿರ್ಬೋದು, ಏನಾದ್ರು ಸ್ಪೆಲ್ಲಿಂಗ್ ಕರೆಕ್ಷನ್ ಇತ್ತು ಅಂತ ಅಂದರೆ ಅದು ನೀವು ಫಾರಮ್ 8 ಫಿಲಪ್ ಮಾಡ್ಬೋದು. ಇದೆಲ್ಲ ಕೂಡ ಆನ್ಲೈನಲ್ಲೇ ಮಾಡ್ಬೋದು ಸ್ನೇಹಿತರೆ. ಟಾರ್ಗೆಟ್ ವೋಟರ್ಸ್, ಡಿಲೀಟ್ ಪಾಲಿಟಿಕ್ಸ್, SIR ಸುತ್ತ ಶುರುವಾಯಿತು ಹೈ ವೋಲ್ಟೇಜ್ ರಾಜಕಾರಣ. ಸ್ನೇಹಿತರೆ, ಈ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಈ ಒಂದು ಪ್ರಕ್ರಿಯೆಯಲ್ಲಿ ಆರೋಪ ಪ್ರತ್ಯಾರೋಪ ಮಾಡೋದು ಸಹಜ. ಆದರೆ ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ ಈ ಒಂದು ಪ್ರಕ್ರಿಯೆ ಏನಕ್ಕೆ ಮಾಡೋದು, ಈ ಒಂದು ನಕಲಿ ವೋಟರ್ಸ್ ಅವರ ಒಂದು ಹಾವಳಿಯನ್ನು ತಪ್ಪಿಸ್ಬೇಕು, ಆ ಒಂದು ಲೀಸ್ಟನ್ನು ತೆಗಿಬೇಕು, ಕ್ಲೀನಪ್ ಮಾಡಬೇಕು. ಸೊ ಜೆನ್ಯೂನ್ ವೋಟರ್ಸ್ ಲೀಸ್ಟು ನಮ್ಮ ಕೈಗೆ ಬರಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಈ ಒಂದು ಪ್ರಾಬ್ಲಮ್ಮು ಇರೋದು ಸಹಜ. ಈ ವೋಟರ್ ಲಿಸ್ಟ್ನಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ತುಂಬ ಫೇಕ್ ಡಾಕ್ಯುಮೆಂಟ್ಸು, ಫೇಕ್ ಲಿಸ್ಟು ತುಂಬಾ ಇದೆ. ಸೊ ಇದನ್ನೆಲ್ಲ ಫಿಲ್ಟರ್ ಮಾಡಲಿಕ್ಕೆ ಈ ಒಂದು SIR ಪ್ರಕ್ರಿಯೆ ಮಾಡ್ತಿರೋ ಅಂಥದ್ದು. ಸೊ ನೀವು ನೋಡ್ತಿರ್ಬೋದು, ಎಲೆಕ್ಷನ್ ಆದಾಗೆಲ್ಲ 60% 70% ವೋಟಿಂಗ್ ಅಷ್ಟೇ ಆಗ್ತಿದೆ ಅಂತೇಳಿ ಹೇಳ್ತಾಯಿದ್ರು. ಸೊ ಜನ ನೋಡಿದ್ರೆ ಎಲ್ಲರೂ ವೋಟ್ ಮಾಡಿದ್ದೀವಿ ಅಂತಾರೆ. ಆದರೆ ವೋಟರ್ ಲಿಸ್ಟಿಗೂ ಮತ್ತು ಈ ವೋಟ್ ಮಾಡಿದ್ರೆ ಎಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಅರ್ಧಕ್ಕರ್ಧ ಜನ ವೋಟೇ ಆಗ್ತಾಯಿಲ್ಲ, ಈ ನಮ್ಮ ಡೆಮೋಕ್ರಸಿಯಲ್ಲಿ ಪಾಲ್ಗೊಳ್ತಾನೇ ಇಲ್ಲ. ಸೊ ಹಾಗಾಗಿ ತುಂಬಾ ಪ್ರಾಬ್ಲಮ್ ಇರೋದು ನಿಜ. ಇದು ಕ್ಲೀನಪ್ ಆಗೋದು ಅನಿವಾರ್ಯ. ಆದರೆ ಹಂಗಂತೇಳಿ ಜೆನ್ಯೂನ್ ವೋಟರ್ಸ್ಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಬಾರ್ದು ಈ ಒಂದು SIR ಪ್ರಕ್ರಿಯೆಯಲ್ಲಿ. ಹಾಗೆ ರೀಸೆಂಟಾಗಿ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಪ್ರಕ್ರಿಯೆ ಆದಮೇಲೆ ತುಂಬ ಇಶ್ಯೂ ಆಯಿತು. ಸುಮಾರು 90 ಲಕ್ಷ ವೋಟರ್ಸ್ ಹೆಸರು ಡಿಲೀಟ್ ಆಯಿತು. ಹಾಗೆ ನಮ್ಮ ತಮಿಳುನಾಡಲ್ಲೂ ಕೂಡ ಸುಮಾರು 80 ಲಕ್ಷ ಹೆಚ್ಚು ಕಮ್ಮಿ. ಹಾಗೆ ಹೀಗೆ ದೊಡ್ಡ ದೊಡ್ಡ ಸ್ಟೇಟ್ಗಳಲ್ಲಿ 60, 70, 80 ಈ ಥರ ನಕಲಿ ವೋಟರ್ಸ್ ಲೀಸ್ಟು ಡಿಲೀಟ್ ಆಯಿತು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ನಕಲಿ ವೋಟರ್ಸ್ ಇದ್ದಾರೆ. ಅದೆಲ್ಲ ಕೂಡ ಕ್ಲೀನಪ್ ಆಗಬೇಕು, ರಿಮೂವ್ ಆಗಬೇಕು, ಕ್ಲೀನಪ್ ವೋಟರ್ ಲಿಸ್ಟ್ ಬರಬೇಕು. ಸೊ ಹಾಗಾಗಿ ಈ ಪ್ರಕ್ರಿಯೆ ಮಾಡಲೇಬೇಕಾಗಿದೆ ಸ್ನೇಹಿತರೆ. ಹಾಗೆ ಇದರಲ್ಲಿ ಜೆನ್ಯೂನ್ ವೋಟರ್ಸ್ಗೆ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಸೊ ಕ್ಲೀನಪ್ ಡೆಮೋಕ್ರಸಿ ಅನ್ನೋದು ಬೇಕು ನಮಗೆ. ಸೊ ನೀವು ಯಾರ್ಯಾರು ಜೆನ್ಯೂನ್ ವೋಟರ್ಸ್ ಇದ್ದೀರಾ ಯಾರು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ನೀವೇನಾದರೂ ಒಂದು ಸಣ್ಣ ನಿರ್ಲಕ್ಷ್ಯ ಮಾಡಿದರೆ ನನಗೂ ಅದಕ್ಕೂ ಏನು ಸಂಬಂಧ, ನಾನು ಯಾಕೆ ಮಾಡಿಸ್ಲಿ ಅಂತೇಳಿ ನೀವೊಂದು ನಿರ್ಲಕ್ಷ್ಯ ತೋರಿಸಿದ್ರೆ, ಡಾಕ್ಯುಮೆಂಟ್ಸ್ನ ಕೊಡಲಿಲ್ಲ ಅಂತಂದರೆ, ಸೊ ಈ ಪ್ರಜಾಪ್ರಭುತ್ವದಲ್ಲಿ ವೋಟ್ ಮಾಡೋದು ನಿಮ್ಮ ಹಕ್ಕಲ್ವಾ, ನಿಮ್ಮ ಒಂದು ರೈಟ್ಸ್, ಅದು ನಿಮ್ಮ ಒಂದು ವಾಯ್ಸು, ಅದನ್ನು ನೀವು ಕಳ್ಕೊಳ್ಬೇಡಿ. ಈ ಸರ್ಕಾರ, ಈ ನಮ್ಮ ದೇಶ ಹೇಗೆ ನಡಿಬೇಕು ಅಂತ ನಿರ್ಧಾರ ಮಾಡಬೇಕಾಗಿರೋರು ನೀವು ನಾವು. ಸೊ ಈ ಒಂದು ನಮ್ಮ ರೈಟ್ಸನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದು ಬೇಡ. ಮತದಾನ ಅನ್ನೋದು ನಮ್ಮ ಒಂದು ಹಕ್ಕು. ಸೊ ಹಾಗಾಗಿ ನೀವೆಲ್ಲರೂ ಕೂಡ, ನಾವು ಎಲ್ಲರೂ ಕೂಡ ನಮ್ಮ ಒಂದು ಫ್ಯಾಮಿಲಿಯ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಟ್ಕೊಳ್ಳೋ ಈ ಒಂದು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋಣ ಸ್ನೇಹಿತರೆ. ಹಾಗೆ ಈ ಒಂದು SIR ಪ್ರಕ್ರಿಯೆಯ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.